ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಕೊಕೊನಟ್ದಿಂದ ಇಡ್ಲಿಯನ್ನು ಮಾಡ್ತಾಯಿದ್ದೀನಿ. ತುಂಬಾ ಸಾಫ್ಟಾಗಿ ಬರ್ತವೆ, ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗುವಂಥ ಈ ಇಡ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಮೊದಲಿಗೆ ಒಂದು ಬೌಲನ್ನು ತಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಅವಲಕ್ಕಿಯನ್ನು ತಗೋತಾ ಇದ್ದೀನಿ. ನೋಡಿ, ಈ ರೀತಿ ಇದು ನಾರ್ಮಲ್ ಅವಲಕ್ಕಿ, ನಾವು ದಿನಾಗಲೂ ಯೂಸ್ ಮಾಡ್ತೀವಲ್ಲ ಬ್ರೇಕ್ಫಾಸ್ಟಿಗೆ, ಅದೇ ಅವಲಕ್ಕಿ ಇದೆ. 1 ಬಟ್ಟಲು ಅವಲಕ್ಕಿಯನ್ನು ಹಾಕ್ಕೊಂಡು ಅದಕ್ಕೆ ನೀರನ್ನು ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಇದನ್ನು ತೊಳೆದ್ಕೊತಾ ಇದ್ದೀನಿ. ನೋಡಿ, ಕ್ಲೀನಾಗಿ ತೊಳ್ಕೊಳ್ಬೇಕು, ಇದರಲ್ಲಿ ತುಂಬ ಗಲೀಜಿರುತ್ತೆ. ನೋಡಿ, ಈ ರೀತಿ ಇದನ್ನು 1 ಸರಿ 2 ಸರಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳೆದುಕೊಂಡು ಇಲ್ಲಿ ಇಟ್ಕೋಬೇಕು. ನೋಡಿ, ಇವಾಗ ಇದಕ್ಕೆ ಫ್ರೆಶ್ ಆಗಿರುವ ನೀರನ್ನು ಹಾಕ್ಕೊಂಡು ಒಂದು ಅರ್ಧ ಗಂಟೆ ನಾವು ಇದನ್ನು ನೆನೆಯೋದಕ್ಕೆ ಬಿಡಬೇಕು. ನೋಡಿ, ಒಂದು ಸ್ವಲ್ಪ ಅವಲಕ್ಕಿ ಮುಳುಗೋಸು ನೀರನ್ನು ಹಾಕಿ ಒಂದು ಡಕ್ಕನವನ್ನು ಮುಚ್ಚಿ ಒಂದು ಅರ್ಧ ತಾಸು ನಾವು ನೆನೆಯೋದಕ್ಕೆ ಬಿಟ್ಬಿಡೋಣ. ಮತ್ತು ಇಲ್ಲಿ ಇನ್ನೊಂದು ಪಾತ್ರೆ ಕೂಡ ತಗೊಂಡು ನಾನು ಇದಕ್ಕೆ ಯಾವ ಬಟ್ಟಲಿನಿಂದ ಅವಲಕ್ಕಿ ತೊಗೊಂಡಿದ್ದೀನೋ ಅದೇ ಬಟ್ಟಲಿನಿಂದ ಇಲ್ಲಿ ನಾನು ಇಡ್ಲಿ ರವವನ್ನು ತೊಗೋತಾ ಇದ್ದೀನಿ. ನೋಡಿ, ಇಲ್ಲಿ 2 ಬಟ್ಟಲಾಗುವಷ್ಟು ಇಡ್ಲಿ ರವವನ್ನು ತೊಗೋತಾ ಇದ್ದೀನಿ. ಇದಕ್ಕೂ ಕೂಡ ನಾವು ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ವಾಶ್ ಮಾಡ್ಕೊಳ್ಳೋಣ. ನೋಡಿ, ಇದು ಕೂಡ ಒಂದು ಸ್ವಲ್ಪ ವಾಶ್ ಮಾಡ್ಕೊಂಡು ಒಂದು 2 ನಿಮಿಷ ಇಟ್ಟು ಆಮೇಲೆ ಇದ್ರ ಮೇಲಿನ ನೀರನ್ನು ನಾವು ಸೋಸ್ಕೊಳ್ಬೇಕು. ನೋಡಿ, ಈ ರೀತಿ ಮಾಡೋದರಿಂದ ನೀರು ಬರುತ್ತೆ, ಇಲ್ಲಾಂದರೆ ರವೆ ಕೂಡ ಅದ್ರ ಜೊತೆಯೇ ಬರುತ್ತೆ. 2 ನಿಮಿಷ ಇಟ್ಟಿದ್ದೀನಿ. ಇಟ್ಟು ಆದಮೇಲೆ ಇಲ್ಲ ನೀರನ್ನು ಸೋಸ್ಕೊಂಡು ಮತ್ತು ಇಲ್ಲಿ ಫ್ರೆಶ್ ಆಗಿರುವ ನೀರನ್ನು ಹಾಕ್ಕೊಂಡು ಮತ್ತು ಇದು ಕೂಡ ನೆನೆಯೋದಕ್ಕೆ ಬಿಟ್ಬಿಡೋಣ. ಅವಲಕ್ಕಿ ಜೊತೆ ಇದನ್ನು ನೆನೆಯಬೇಕು. ನೋಡಿ, ಅದೊಂದು 10 ನಿಮಿಷದಲ್ಲಿ ನೆಂದು ಹೋಗುತ್ತೆ. ಇದು ಕೂಡ ನೆನೆಯೋದಕ್ಕೆ ಸೈಡಲ್ಲಿ ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಅವಲಕ್ಕಿ ನೆನೆಯಲ್ಲಿ ಇಟ್ಟಿದ್ದೀವಲ್ಲ, ಒಂದು ಅರ್ಧ ತಾಸು ಆಗಿದೆ. ಯಾವ ರೀತಿ ಆಗಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಎಷ್ಟೊಂದು ಸಾಫ್ಟಾಗಿ ನೆಂದು ಹೋಗಿದೆ ಅಂತ. ನೋಡಿ, ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಈ ಅವಲಕ್ಕಿಯನ್ನು ಈ ರೀತಿ ಹಿಂಡಿ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ. ನೋಡಿ, ನೀರನ್ನು ಹಾಕ್ಕೊಳ್ಬಾರ್ದು, ಈ ರೀತಿ ಹಿಂಡ್ಕೊಂಡು ಹಾಕ್ಕೊಳ್ಬೇಕು. ಅವಲಕ್ಕಿ ಮಾತ್ರ ನಾವು ಇಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೋಡಿ, ಇಲ್ಲಿ ನಾನು ಕೊಕೊನಟ್ ತುರಿಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಹಸಿ ಕೊಬ್ಬರಿ. ಒಂದು ಸ್ವಲ್ಪ ನಾನು ಇದ್ರ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದುಕೊಂಡು ಬ್ಲ್ಯಾಕ್ ಕಲರ್ ಇರುವ ಸಿಪ್ಪೆ ತೆಗೆದು 1 ಬಟ್ಟಲಾಗುವಷ್ಟು ಇಲ್ಲಿ ಕೊಕೊನಟ್ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ಬಟ್ಟಲಿನಿಂದ 1 ಬಟ್ಟಲಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಇದು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ, ಎಷ್ಟು ನೈಸಾಗಿ ಆಗುತ್ತೋ ಅಷ್ಟು ನೈಸಾಗಿ ನಾವು ಪೇಸ್ಟ್ ಮಾಡ್ಕೊಂಡು ಬರಬೇಕು. ನೋಡಿ, ಇಲ್ಲಿ ನಾನು 2 ಬ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ಜಾಸ್ತಿ ಆಗ್ತಾಯಿತ್ತು, ಅದಕ್ಕೋಸ್ಕರ ನಾನಿಲ್ಲಿ 2 ಬ್ಯಾಚ್ ರುಬ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ರುಬ್ಕೊಂಡು ಒಂದು ಪಾತ್ರೆಗೆ ನಾವು ಇಲ್ಲಿ ತೆಕ್ಕೊಳ್ಳೋಣ. ನೋಡಿ, ಮತ್ತು 2 ಬ್ಯಾಚ್ ಕೂಡ ನಾನು ಇದರಲ್ಲೇ ಹಾಕ್ಕೊಂಡಿದ್ದೀನಿ. 2 ಸರಿ ರುಬ್ಕೊಂಡು ನೋಡಿ ಎಷ್ಟು ನೈಸಾಗಿ ಬಂದಿದೆ ಅಂತ ನೋಡ್ಬೋದು ನೀವು. ಇವಾಗ ಇಲ್ಲಿ ನಾವು ರವಾವನ್ನು ನೆನೆಯೋದಕ್ಕೆ ಹಾಕಿದ್ದೀವಲ್ಲ, ಇಡ್ಲಿ ರವೆ, ಇದು ಕೂಡ ಇವಾಗ ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ. ನೋಡಿ, ಇದ್ರ ಮೇಲಿನ ನೀರನ್ನು ಬಸಿದ್ಕೊಂಡು ಈ ರೀತಿ ನಾವು ಈ ರವೆ ಮಾತ್ರ ನಾವು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಈ ಪಾತ್ರೆಗೆ ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ರವೆ ಕೂಡ ಈ ರೀತಿ ನಾವು ಹಿಂಡಿ ಇದರಲ್ಲಿ ಹಾಕೊಳ್ಳೋಣ. ನೋಡಿ, ಇದರಲ್ಲಿ ಕೂಡ ನೀರು ಬರಬಾರ್ದು. ನೀರಿದ್ದರೆ ತುಂಬ ಲೂಸಾಗಿ ಹೋಗಿಬಿಡುತ್ತೆ ನಮ್ಮ ಈ ಮಿಶ್ರಣ. ಅದಕ್ಕೋಸ್ಕರ ನಾನು ಈ ರೀತಿ ಹಿಂಡಿ ಹಾಕ್ಕೊಂಡಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳೋಣ. ಮತ್ತು ಒಂದು ಚಿಟಿಕೆ ಅಡುಗೆ ಸೋಡಾ ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಮೊದಲೇ ನೀರು ಹಾಕೋದಕ್ಕೆ ಹೋಗಬೇಡಿ. ಇಲ್ಲಿ ನೀರೇನು ಹತ್ತುವುದಿಲ್ಲ. ಎಲ್ಲದರಲ್ಲಿ ನೀರಿನ ಅಂಶ ಇರೋದರಿಂದ ನಮಗೆ ಇಲ್ಲಿ ನೀರು ಹಾಕುವ ಅವಶ್ಯಕತೆ ಇಲ್ಲ. ನೋಡಿ, ನಾನಿಲ್ಲಿ ಒಂದು ಸ್ವಲ್ಪನೂ ನೀರು ಹಾಕಿಲ್ಲ. ರುಬ್ಬುವಾಗ ಒಂದು ಸ್ವಲ್ಪ ಅರ್ಧ ಬಟ್ಟಲಾದರೂ ನೀರು ಹಾಕ್ಕೊಂಡು ನಾನು ರುಬ್ಕೊಂಡು ಬಂದಿದ್ದೀನಿ. ಮತ್ತು ನಾನು ಇಲ್ಲಿ ನೀರು ಯೂಸ್ ಮಾಡಲಿಲ್ಲ. ನೋಡಿ, ಈ ರೀತಿ ಆಗಿದೆ. ನೋಡಿ, ನಮ್ಮ ಮಿಶ್ರಣ ಯಾವ ರೀತಿ ಆಗಿದೆ ಅಂತ ನೋಡ್ಬೋದು. ನಿಮಗೆ ಗಟ್ಟಿ ಅನಿಸಿದರೆ ಒಂದು ಸ್ವಲ್ಪ ನೀರು ನೀವು ಇಲ್ಲಿ ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಮಿಶ್ರಣವನ್ನು ರೆಡಿ ಮಾಡಿಕೊಂಡು ಇದು ಡಕ್ಕನವನ್ನು ಮುಚ್ಚಿ ಒಂದು 10 ರಿಂದ 15 ನಿಮಿಷ ನಾನು ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಚಟ್ನಿ ಮಾಡ್ಕೊತಾ ಇದ್ದೀನಿ, ಶೇಂಗಾ ಚಟ್ನಿ. ಇದಕ್ಕೆ ಒಗ್ಗರಣೆ ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಚಟ್ನಿ ಮಾಡ್ಕೋ ಅಷ್ಟು ಟೈಮು ನಾನು ಅದನ್ನು ನೆನೆಸ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಚಟ್ನಿ ಕೂಡ ರೆಡಿ ಆಯಿತು. ನಮ್ಮ ಶೇಂಗಾ ಬೀಜದ ಚಟ್ನಿ ರೆಡಿಯಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಇಡ್ಲಿ ಜೊತೆ ಸೂಪರಾಗಿರುತ್ತೆ ಈ ಚಟ್ನಿ. ಮತ್ತು ಇಲ್ಲಿ ನಾವು ಒಂದು 10-15 ನಿಮಿಷ ನೆಂದಿದೆ. ಈ ಮಿಶ್ರಣ ಯಾವ ರೀತಿ ನೆಂದಿದೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. ನೋಡ್ತಾರಲ್ಲ ಎಷ್ಟೊಂದು ಚೆನ್ನಾಗಿ ನೆಂದಿದೆ ಅಂತ. ನೋಡಿ, ಈ ಹದಕ್ಕೆ ನಾವು ಈ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕು. ನೀವು ನಾರ್ಮಲ್ ಎಲ್ಲ ಇಡ್ಲಿ ಮಾಡ್ತಿರಲ್ಲ, ಅದೇ ಹದಕ್ಕೆ ಈ ಹಿಟ್ಟು ಕೂಡ ನಾವು ರೆಡಿ ಮಾಡ್ಕೊಂಡು ಇಡಬೇಕು. ಇಲ್ಲಿ ಇಡ್ಲಿ ಪ್ಲೇಟಿಗೆ ನಾನು ಈ ರೀತಿ ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಎಣ್ಣೆಯನ್ನು ಹಚ್ಕೊಂಡು ನಾವು ಇವಾಗ ಇದಕ್ಕೆ ಇಡ್ಲಿಯನ್ನು ಹಾಕ್ಕೊಳ್ಳೋಣ. ನೋಡಿ, ನಿಮಗೆ ಒಂದು ಸ್ವಲ್ಪ ದಪ್ಪ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ತೆಳುವಾಗಿ ಬೇಕು ಅಂದರೆ ಒಂದು ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಬೋದು. ನೋಡಿ, ಇಲ್ಲಿ ಎಷ್ಟೋ ಮೇಲೆ ಒಂದು ಬಾಳಿಗೆ ಇಟ್ಕೊಂಡು ಅದರಲ್ಲಿ 1 ಗ್ಲಾಸ್ ನೀರನ್ನು ಹಾಕ್ಕೊಂಡು ಈ ರೀತಿ ಇರುವ ಒಂದು ಸ್ಟ್ಯಾಂಡನ್ನು ಇಟ್ಟು ಅದರ ಮೇಲೆ ನಾನು ಇಲ್ಲಿ ಇಡ್ಲಿ ಪ್ಲೇಟನ್ನು ಇಕ್ಕೋತಾ ಇದ್ದೀನಿ. ನಾನಿಲ್ಲಿ ಇಡ್ಲಿ ಪಾತ್ರೆಯನ್ನು ಯೂಸ್ ಮಾಡ್ತಾಯಿಲ್ಲ, ಬರೀ ಒಂದು ಇಡ್ಲಿ ಪ್ಲೇಟಿನಲ್ಲಿ ನಾನು ಇಲ್ಲಿ ಇಡ್ಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 10 ರಿಂದ 12 ನಿಮಿಷ ನಾವು ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಒಂದು 10-12 ನಿಮಿಷ ಆಗಿದೆ. ನಾನು ತೆಗೆದು ನೋಡ್ತಾ ಇದ್ದೀನಿ. ನೋಡಿದ್ರೆ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು. ಒಂದು ಚಾಕುದಿಂದ ಅದಕ್ಕೆ ಅಂಟ್ಕೋತಾ ಇಲ್ಲ ಅಂದರೆ ಇದು ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಇವಾಗ ಆರಾಮವಾಗಿ ನಾವು ಇದನ್ನು ತೆಗೆದುಕೊಳ್ಳೋಣ.
ನೋಡಿ ಫ್ರೆಂಡ್ಸ್, ಇಲ್ಲಿ ತೆಗ್ದು ನಾನು ಕೆಳಗಡೆ ಇಟ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ತೆಗೆದ್ಮೇಲೆ ಅವಾಗಲೇ ನಾವು ಇಡ್ಲಿ ತೆಗೆದ್ರೆ ಅದು ಅಂಟ್ಕೊಳ್ಳುತ್ತೆ. ಒಂದು 2 ನಿಮಿಷ ಆರಿದ ಮೇಲೆ ತೆಗೆದ್ರೆ ಈ ರೀತಿ ಆರಾಮಾಗಿ ಎದ್ದು ಬರ್ತವೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ನಮ್ಮ ಈ ಕೊಕೊನಟ್ ಇಡ್ಲಿ ಅಂತೂ ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ಇಡ್ಲಿ ಅಂತಲೇ ಹೇಳ್ಬೋದು. ನೀವು ಒಂದು ಸರಿ ಮಾಡಿ ಮನೆಯಲ್ಲಿ ಮಾಡಿಕೊಡಿ, ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ಕೋಕೋನಟ್ ಇಡ್ಲಿ ನೋಡಿ. ಎಷ್ಟೊಂದು ಸಾಫ್ಟಾಗಿ ಬರುತ್ತವೆ, ತುಂಬ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ತಿನ್ನುವಾಗ ಬಾಯಲ್ಲಿ ಕೋಕೋನಟ್ ಬಂದರೆ ರುಚಿ ಅಂತೂ ಅದ್ಭುತವಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಕೊಳ್ಬೋದು. ನೋಡಿ, ಇದೇ ರೀತಿ ನಾನು ಎಲ್ಲ ಇಡ್ಲಿಯನ್ನು ಮಾಡಿಕೊಂಡು ಇಲ್ಲಿ ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಸಾಂಬಾರು ಮತ್ತು ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ಶೇಂಗಾ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟೊಂದು ವೈಟಾಗಿ ಬಂದಿದೆ ಅಂತ ನೋಡ್ಬೋದು. ಎಷ್ಟು ವೈಟಾಗಿ ಕಾಣಿಸ್ತಾ ಇದೆ ನೋಡಿ. ಈ ಕೊಕೊನಟ್ ಮೇಲಿನ ಬ್ಲ್ಯಾಕ್ ಕಲರ್ ಇರುವ ಶಿಪ್ಪೆನೆಲ್ಲ ತೆಗೆದುಕೊಂಡು ನಾವು ಈ ಮಿಶ್ರಣಕ್ಕೆ ಕೊಕೊನಟ್ ಹಾಕಿದರೆ ಈ ರೀತಿ ವೈಟಾಗಿ ಬರುತ್ತವೆ ನೋಡಿ. ಸೂಪರಾಗಿರುವ ನಮ್ಮ ಕೊಕೊನಟ್ ಇಡ್ಲಿ ಅಂತೂ ರೆಡಿ ಆಯಿತು. ಈ ರೆಸಿಪಿಯನ್ನು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ನೋಡಿದ್ರೆ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ, ಹತ್ತಿ ಅಂತೆ ಮಲ್ಲಿಗೆ ಅಂತೆ ವೈಟಾಗಿ ಇಡ್ಲಿ ಬಂದಿದೆ ನೋಡಿ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇನ್ನು ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಹಾಕಿರುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗಾಗಿ ಫಸ್ಟ್ ತಲುಪುತ್ತೆ. ಮತ್ತೆ ಸಿಗೋಣ ಈಜಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್.